ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಫ್ಯಾಮಿಲಿ ಸಮೇತ ನಾವು ಆಮೆಗುಂಡಿ ರೆಸಾರ್ಟ್ಗೆ ಹೋಗಿದ್ದೀವಿ. ಈ ರೆಸಾರ್ಟ್ ಬಂದು ಕನಕಪುರದ ಹತ್ರ ಇರೋದು. ನಾವು ಮಾರ್ನಿಂಗ್ ಬೇಗನೆ ಬಿಟ್ವಿ, ಬಟ್ ಹೋಗೋದಕ್ಕೆ ಸ್ವಲ್ಪ ಲೇಟಾಗಿ ಹೋಗಿತ್ತು. ಹೋಗಿದ್ದ ಹತ್ರ ನಾವೆಲ್ಲ ಫೋಟೋ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಆಟಗಳೆಲ್ಲ ಆಮೇಲೆ ಆಡ್ಕೊಳ್ಳೋಣ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಫೋಟೋ ಎಲ್ಲ ತೊಗೊಂಡ್ಮೇಲೆ ರೋಪ್ ಆ್ಯಕ್ಟಿವಿಟೀಸ್ಗೆ ಹೋದ್ವಿ. ನನ್ನ ಅಕ್ಕನ ಮಗಳಿಗೆ ಆಡ್ತಾ ಇದ್ದಾಳೆ. ಎಲ್ಲ ಸ್ವಲ್ಪ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲರೂ ಆಡಿದ್ವಿ, ಬಟ್ ತುಂಬ ಭಯ ಥರ ಆಯಿತು. ಎಲ್ಲರನ್ನೂ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ನನ್ನ ಮಕ್ಕನ ಮಗಳದ್ದು ಮಾತ್ರ ವೀಡಿಯೋ ಮಾಡಿಕೊಂಡು. ಮಕ್ಳು ಎತ್ಕೊಂಡು ಸ್ವಲ್ಪ ಎಲ್ಲ ನಾವೇ ನಿಭಾಯಿಸ್ಕೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ. ಆದಷ್ಟು ಫೋಟೋಗಳನ್ನ ತೊಗೊಂಡು ವೀಡಿಯೋ ತೊಗೊಂಡು ಆದಷ್ಟು ತೊಗೊಳಕ್ಕಾಗಿಲ್ಲ. ನೆಕ್ಸ್ಟ್ ಜಿಪ್ ಲೈನ್ ಸ್ಟಾರ್ಟ್ ಆಯಿತು ನೋಡಿ. ಈಗ ನೆಕ್ಸ್ಟ್ ಜಿಪ್ ಲೈನ್ ಸ್ಟಾರ್ಟ್ ಆಯಿತು. ನಮ್ಮ ಅಕ್ಕನ ಮಗಳು ಬರ್ತಾ ಇದ್ದಾಳೆ. ಅವಳು ರೋಪ್ ಆ್ಯಕ್ಟಿವಿಟೀಸ್ ಕೂಡ ಅಷ್ಟೇ ಖುಷಿಯಿಂದ ಆಡೋದು. ಇದು ಕೂಡ ಅವಳಿಗೇನು ಭಯ ಆಗಿಲ್ಲ ಅನಿಸುತ್ತೆ, ಅಷ್ಟೇ ಎಂಜಾಯ್ ಮಾಡ್ಕೊಂಡು ಆಡೋದು. ಹಂಗೆ ನೆಕ್ಸ್ಟ್ ನಮ್ಮಮ್ಮ ಅದು ಸರ್ದಿ ಇತ್ತು ಜಿಪ್ ಲೈನ್ ಆಡೋದು. ನಮ್ಮ ಅಮ್ಮನೆಲ್ಲ ಸ್ವಲ್ಪ ಹಂಗೆ ರೇಗಿಸ್ತಾ ಇದ್ರು. ಅಮ್ಮ ಓಕೆ ಪರವಾಗಿಲ್ಲ, ಫಸ್ಟ್ ಟೈಮ್ ನಮ್ಮ ಇದೆಲ್ಲ ಆಡ್ತಾ ಇರೋದು. ಅವರು ಕೂಡ ಖುಷಿಯಾಗಿಯೇ ಆಡಿದ್ರು. ನಮ್ಮಕ್ಕ ನಾವೆಲ್ಲ ಆಡಬೇಕಾದ್ರೆ ಕೈ ಬಿಟ್ಕೊಂಡು ಫ್ರೀಯಾಗಿ ಬಾರೆ ಅಂತ ಹೇಳ್ಬಿಟ್ಟು, ಇವಳು ಮಾತ್ರ ಲಾಸ್ಟ್ನಲ್ಲಿ ಕೈ ಫ್ರೀಯಾಗಿ ಇಟ್ಕೊಂಡು ಫೋಸ್ ಕೊಟ್ಟಳು. ನಮ್ಮಕ್ಕ ನಮ್ಗೆ ಹೇಳ್ಬಿಟ್ಟು ಅವಳೇ ಲಾಸ್ಟಲ್ಲಿ ಫೋಸ್ ಕೊಟ್ಟಳು. ನೆಕ್ಸ್ಟ್ ನಾನು ಬರ್ತೀನಿ ಇವಾಗ. ನನಗೆ ಸ್ವಲ್ಪ ಭಯನೇ ಇತ್ತು. ಮೇಲಿಂದ ನೋಡಿದಾಗ ನೀರಿಂದ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿತ್ತು. ಅದೇ ಭಯದಲ್ಲಿ ನನ್ನ ಕೈ ಕೂಡ ಬಿಟ್ಟಿಲ್ಲ, ಒಂಚೂರು ಭಯ ಆಗಿತ್ತು. ನಮ್ಮ ಅಕ್ಕ ಅದೇ ಕೂಡ ನನಗೆ ಕೈ ಬಿಡೆ ಅಂತ ಕೊನೆವರೆಗೂ ಹೇಳ್ತಾನೆ ಇದ್ರು. ನಂದು ಕೂಡ ಆಯಿತು. ಈಗ ನೆಕ್ಸ್ಟ್ ನನ್ನ ತಂಗಿ ಏನೋ ದೊಡ್ಡ ವಾರಿಯರ್ ಥರ ಕೈನ ಫ್ರೀಯಾಗಿ ಬಿಟ್ಕೊಂಡೇ ಬಂದು ಅವ್ಳಿಗೂ ಇನ್ನಷ್ಟು ಭಯ ಆಗಿಲ್ಲ. ಕೈನ ಫ್ರೀಯಾಗಿ ಬಿಟ್ಕೊಂಡು ಬಂದು ಜಿಪ್ಪನ್ ಅವಳು ಕೂಡ ಆಯಿತು. ಎಲ್ಲರೂ ಜಿಪ್ಪನ್ ಆ್ಯಕ್ಟಿವಿಟೀಸ್ನೆಲ್ಲ ಆಡಿ ಮುಗಿಸಿದ್ದಾಯಿತು. ಎಲ್ಲ ಆ್ಯಕ್ಟಿವಿಟೀಸ್ ಆದಮೇಲೆ ನೆಕ್ಸ್ಟ್ ನಾವು ಬಂದಿದ್ದೆ ಊಟಕ್ಕೆ. ಮಧ್ಯಾಹ್ನ 2:15 ಆಗೋಗಿತ್ತು. ಮಕ್ಕಳು ಇರೋದ್ರಿಂದ ಒಬ್ಬರನ್ನ ಎತ್ಕೊಂಡು ಒಬ್ಬರು ಊಟ ಮಾಡಬೇಕಿತ್ತು. ಎಲ್ಲರೂ ಊಟ ಮುಗಿಸ್ಕೊಂಡ್ವಿ. ಎಲ್ಲರೂ ಊಟ ಮುಗಿಯೋದನ್ನೇ ಕಾಯ್ತಾಯಿದ್ರು. ಯಾಕಂದರೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಇದ್ದಿದ್ದೇನೆ ಸ್ವಿಮ್ಮಿಂಗ್ ಫುಲ್ ಆಡೋಕ್ಕೆ ಎಲ್ಲರೂ ವೇಟ್ ಮಾಡ್ತಾಯಿದ್ರು. ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಗಂಡು, ನನ್ನ ತಂಗಿ ಪಾಪು ಎಲ್ಲರೂ ಪೂಲ್ಗೆ ಇಳಿದ್ರು. ನಾನು ಇಳಿಯೋಕ್ಕಾಗಿಲ್ಲ, ಯಾಕಂದರೆ ನಾನಾಗ 6 ತಿಂಗಳು ಬಾಣ್ತಿ ಇದ್ದೆ. ಕೋಲ್ಡ್ ಅದು ನನಗೆ ಮೊದಲೇ ಸೈನಸ್ ಇದೆ, ಕೋಲ್ಡ್ ಬೇರೆ ಆಗೋಲ್ಲ. ಅದಕ್ಕೋಸ್ಕರ ನಾನು ನೀರಿಗೂ ಕೂಡ ಇಳಿಲಿಲ್ಲ, ಸುಮ್ಮನೆ ಪಾಪುನ ಎತ್ಕೊಂಡು ವಾಕ್ ಮಾಡ್ತಾಯಿದ್ದೆ. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಅವ್ರು ಎಂಜಾಯ್ ಮಾಡೋದು ನೋಡಿಕೊಂಡೆ ನಾನು ಕೂಡ ಎಂಜಾಯ್ ಮಾಡ್ತಾಯಿದ್ದೆ. ನೀರಂದರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಖುಷಿನೇ ಇರುತ್ತೆ. ಅದಕ್ಕೆ ಮಿನಿಮಮ್ ಅಂದರೂ ಅರ್ಧ ಗಂಟೆ ಆಡಿದ್ದಾರೆ. ಅದರಲ್ಲೂ ನಮ್ಮ ತಂಗಿ ಮಗ ಅಂತ ಒಳಗಡೆ ಮುಳುಗಿಸಿ ತೇಲಿಸಿ ಅವನು ಕೂಡ ಹೊರಗೆ ಬರ್ತಾಯಿಲ್ಲ. ನೀರು ಅಂದರೆ ಅವನಿಗೂ ಅಷ್ಟು ಖುಷಿ ಆಗ್ಬಿಟ್ಟೈತೆ. ನನ್ನ ಮಗಳು ಡಿಂಪು ಈಜು ಬರಲ್ಲ, ಆದರೂ ಅವ್ರು ನೀರು ಬಿಟ್ಟು ಬರ್ತಾನೇ ಇಲ್ಲ. ನಮ್ಮ ಅಕ್ಕನ ಮಗ ಮತ್ತು ನಮ್ಮ ಅಕ್ಕನ ಮಗಳು ಅವರು ವೀಕ್ಲಿ 1 ಟೈಮು ಸ್ವಿಮ್ಮಿಂಗ್ ಹೋಗ್ತಾರೆ. ಬಟ್ ಪರವಾಗಿಲ್ಲ, ಅವರು ಸ್ವಿಮ್ಮಿಂಗ್ ಮಾಡ್ತಾರೆ ಸ್ವಲ್ಪ. ನನ್ನ ಮಗಳಿಗೆ ಬರಲ್ಲ ಅಂದರೂ ಅವಳು ಏನೋ ಒಂದು ಮಾಡ್ತಿದ್ಲು, ಖುಷಿ ಎಂಜಾಯ್ ಮಾಡ್ತಿದ್ಲು. ಅವಳು ನೀರನ್ನ ಬಿಟ್ಟು ಬರ್ತಾನೆ ಇರಲಿಲ್ಲ, ಬಾ ಅಂತ ಕರೆದು ಬರ್ತಿರ್ಲಿಲ್ಲ. ನನ್ನ ತಂಗಿಗೂ ಈಜು ಬರ್ತಿರ್ಲಿಲ್ಲ, ಅವಳು ಅಷ್ಟೇ ನೀರು ಬಿಟ್ಟು ಬಾರೆ ಅಂದರೆ ಅವಳು ಬರ್ತಿರ್ಲಿಲ್ಲ. ಎಲ್ಲರೂ ಒಂದು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅವತ್ತು ಸ್ವಿಮ್ಮಿಂಗ್ ಪೂಲ್ನ.
ಡ್ಯಾನ್ಸು ಕೂಡ ಮುಗೀತು. ಸೊ ಕೊನೆಯಲ್ಲೆಲ್ಲ ಮುಗಿದ್ಮೇಲೆ ಫೋಟೋಸ್ ತೊಗೊಳ್ಳೋಣ ಅಂತ ಮತ್ತೆ ಸ್ಟಾರ್ಟ್ ಆಯಿತು. ನಮ್ಮ ಮಮ್ಮಿ ಇದೇ ಫಸ್ಟ್ ಟೈಮ್ ಈ ಥರ ಪ್ಯಾಂಟು ಶರ್ಟ್ ಹಾಕ್ಕೊಂಡಿರೋದು. ನಾವೆಲ್ಲ ಒತ್ತಾಯ ಮಾಡಿದ್ದಕ್ಕೆ ಅವ್ರ ಆ್ಯಕ್ಟಿವಿಟೀಸ್ಗೆಲ್ಲ ಸೀರೆ ಹಾಕ್ಕೊಂಡು ಆಡೋಕ್ಕಾಗಲ್ಲ ಅಂತ ಪ್ಲಾಜೋ ಪ್ಯಾಂಟ್ ಮತ್ತು ಟಿ ಶರ್ಟ್ ಹಾಕ್ಕೊಂಡಿದ್ದಾರೆ. ಸೊ ನನಗಂತೂ ಆ ಥರ ನಮ್ಮ ಅಮ್ಮ ನೋಡಿ ತುಂಬ ಖುಷಿಯಾಗಿತ್ತು. ಸೊ ನಮ್ಮ ಅಕ್ಕಂಗೂ ಖುಷಿ ಆಗಿತ್ತು, ಯಾಕಂದರೆ ನಮ್ಮಮ್ಮ ಒಪ್ಕೊಂಡಿರಲಿಲ್ಲ ಆ ಥರ ಹಾಕೊಳ್ಳೋ. ನಾನು ಮತ್ತು ನಮ್ಮ ಅಕ್ಕ ಒತ್ತಾಯ ಮಾಡಿದ್ಕೇ ಅವ್ರ ಹತ್ರ ಪ್ಲಾಜೋ ಪ್ಯಾಂಟು ಮತ್ತು ಟಿ ಶರ್ಟ್ ಹಾಕ್ಕೊಂಡು ಆಟ ಆಡಿದ್ರು. ಸೊ ಕೊನೆಗೆ ಫೋಟೋ ಎಲ್ಲ ತೊಗೊಂಡಿದ್ದಾಯಿತು. ಸಂಜೆ 4:15 ಆಗ್ತಾ ಬರ್ತಿತ್ತು. ಸೊ ಸ್ನ್ಯಾಕ್ಸ್ ಟೈಮ್ ಕೂಡ ಆಗಿತ್ತು. ಅಲ್ಲಿ ಕಾಫಿ ಮತ್ತು ಐಸು ಬಜ್ಜಿ ಇತ್ತು. ಕಾಫಿ ಕುಡ್ಕೊಂಡು ಐಸು ಮತ್ತು ಬಜ್ಜಿ ಎಲ್ಲ ತಿಂದ್ಕೊಂಡು ಸೊ ಸ್ನ್ಯಾಕ್ಸ್ ಟೈಮ್ ಕೂಡ ಮುಗೀತು. ಸೊ ನಾವು ಕೂಡ ಹೊರಡಬೇಕಿತ್ತು, ಯಾಕಂದರೆ ಆಲ್ರೆಡಿ 5:30 ಆಗಿತ್ತು. ಸೊ ಅಲ್ಲಿ ಕನಕಪುರದಿಂದ ನಮ್ಮ ಮನೆಗೆ ತುಂಬ ದೂರ, ಟೈಮ್ ಆಗ್ತಿತ್ತು, ಬೇಗ ಹೊರಟ್ವಿ. ಸೊ ಅವತ್ತಿನ ಡೇ ಕೂಡ ಎಂಜಾಯ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.